ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧ ಭಾರತ ಪಾಕ್ ಗಡಿಗೂ ಹರಡುತ್ತಾ ಅನ್ನೋ ರೀತಿ ಬೆಳವಣಿಗೆಯಾಗಿದೆ. ದೇಶದ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪಾಕಿಸ್ತಾನದ ಕುರಿತಂತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ನೆರೆಯ ರಾಷ್ಟ್ರ ನಮ್ಮನ್ನ ಕೆಣಕೋ ಸಾಧ್ಯತೆ ಇದೆ, ಈ ಸಲ ತಕ್ಕ ತಿರುಗೇಟು ಕೊಡ್ತೀವಿ ಅವರಿಗೆ ಅಂತ ಹೇಳಿ ಗಂಭೀರ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಮತ್ತು ಯುರೋಪ್ ನಡುವೆ ಮಿತಿಮೀರಿದ ವಾಕ್ ಸಮರ ಶುರುವಾಗಿದೆ. ಫ್ರಾನ್ಸ್ ಅಧ್ಯಕ್ಷನಿಗೆ ಆತನ ಹೆಂಡತಿ ಹೊಡೆದಿದ್ದು ಇನ್ನೂ ವಾಸಿಯಾಗಿಲ್ಲ ಅಂತ ಟ್ರಂಪ್ ಕೀಳು ಮಟ್ಟದ ಟೀಕೆ ಮಾಡಿದ್ದಾರೆ. ಅತ್ತ ಇರಾನ್ ಮತ್ತು ಇಸ್ರೇಲ್ ಹೊಡೆದಾಟ ಇನ್ನಷ್ಟು ಜೋರಾಗಿದ್ದು ಮಧ್ಯೆ ಯುಎಇಗೆ ಭಾರಿ ಪೆಟ್ಟು ಬಿದ್ದಿದೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಗಡಿಯ ಬಗ್ಗೆ ಡಿಫೆನ್ಸ್ ಮಿನಿಸ್ಟರ್ ಆಡಿರೋ ಮಾತಿನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹಸಿಯಾಗಿರೋ ಹೊತ್ತಲ್ಲಿ, ಗಡಿಯಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತಾ ಇರೋ ಹೊತ್ತಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ನಮ್ಮನ್ನ ಕೆಣಕೋ ಪ್ರಯತ್ನ ಮಾಡಬಹುದು, ಆ ರೀತಿ ಮಾಡಿದ್ರೆ ಕಂಡು ಕೇಳರಿಯದಂತ ಹೊಡೆತವನ್ನ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇರಳದಲ್ಲಿ ಸೈನಿಕರ ಪ್ರೋಗ್ರಾಂ ಒಂದರಲ್ಲಿ ಮಾತನಾಡಿರುವ ರಾಜನಾಥ್ ಸಿಂಗ್, ಕಳೆದ ವರ್ಷ ಏಪ್ರಿಲ್ನಲ್ಲಿ ಪಾಕ್ ಪಹಲ್ಗಾಮ್ ಅಟ್ಯಾಕ್ ಮಾಡಿಸಿತ್ತು, ಅದಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಉತ್ತರವನ್ನ ಕೊಡಲಾಯಿತು. ಇದಕ್ಕೂ ಮುನ್ನ ಉರಿ, ಪುಲ್ವಾಮಾ ದಾಳಿಗಳಿಗೂ ಪ್ರತೀಕಾರ ಹೇಳಲಾಗಿದೆ. ಸದ್ಯದ ಸ್ಥಿತಿಯನ್ನು ಗಮನಿಸಿದ್ರೆ ನಮ್ಮ ನೆರೆಹೊರೆಯವರು ಪಾಕಿಸ್ತಾನದವರು ನಮ್ಮನ್ನ ಕೆಣಕೋ ಚಾನ್ಸಸ್ ಇದೆ, ದುಸ್ಸಾಹಸ ಮಾಡೋ ಪ್ರಯತ್ನ ಮಾಡಬಹುದು. ಹಾಗೇನಾದರೂ ಆದರೆ ಭಾರತ ಕಠಿಣ ತಿರುಗೇಟನ್ನು ಕೊಡುತ್ತೆ, ಪ್ರತಿದಾಳಿ ತುಂಬಾ ನಿರ್ಣಾಯಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಯಾಕಂದರೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಬರೋಕ್ಕೂ ಮುಂಚೆನೇ ಪಾಕಿಸ್ತಾನದಲ್ಲಿ ವಿಚಿತ್ರ ಸುದ್ದಿ ಓಡಾಡ್ತಿತ್ತು. ಪಾಕ್ನ ಅಲ್ಲಿನ ಪ್ರತಿಷ್ಠಿತ ದಿನಪತ್ರಿಕೆ DAWN ಭಾರತ ಪಾಕಿಸ್ತಾನದ ಮೇಲೆ ಫಾಲ್ಸ್ ಫ್ಲಾಗ್ ಆಪರೇಷನ್ಗೆ ಪ್ಲಾನ್ ಮಾಡ್ತಾ ಇದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿತ್ತು. ಅದಕ್ಕೆ ಇರಾನ್ ಯುದ್ಧದ ಕಾರಣವನ್ನು ಕೊಟ್ಟಿತ್ತು. ಅಮೆರಿಕ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಸೊ ಈ ಸಂಧಾನದ ಪ್ರಯತ್ನವನ್ನು ಡೈವರ್ಟ್ ಮಾಡೋಕ್ಕೆ ಭಾರತ ಈ ಕುತಂತ್ರ ಮಾಡ್ತಾ ಇದೆ. ಭಾರತ ವಶಕ್ಕೆ ತಗೊಂಡಿರೋ ಪಾಕ್ ಪ್ರಜೆಗಳನ್ನೇ ಬಳಸಿ ಆಪರೇಷನ್ ಮಾಡಬಹುದು ಅಂತ ಹೇಳಿದರು. ಇದರ ನಡುವೆ ಭಾರತದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರ ಚಟುವಟಿಕೆಗಳು ಕೂಡ ನಡೆಯೋಕೆ ಶುರುವಾಗಿವೆ. ಬುಧವಾರ ಕೂಡ ಪಂಜಾಬ್ನ ಬಿಜೆಪಿ ಕಚೇರಿ ಮುಂದೆ ಸ್ಫೋಟ ಆಗಿದೆ. ಅಷ್ಟೇ ಅಲ್ಲ, ಭಾರತ ಮಾರ್ಚ್ 19ರಂದೇ ತನ್ನ 4 ಪ್ರಮುಖ ಏರ್ಪೋರ್ಟ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದೆ ಅನ್ನೋ ಮಾಹಿತಿ ಇದೆ. ಜೋಧ್ಪುರ, ಶ್ರೀನಗರ, ಪುಣೆ, ಆದಂಪುರ್ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಿದೆ. ರನ್ವೇ ರಿಪೇರಿ ಮತ್ತು ಮರು ಡಾಂಬರೀಕರಣ ಕಾರಣವನ್ನು ಕೊಟ್ಟು ಇದನ್ನು ಮಾಡಲಾಗಿದೆ ಅಂತ ರಿಪೋರ್ಟ್ ಆಗಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ 4 ಏರ್ಪೋರ್ಟ್ಗಳು ಇಂಡಿಯನ್ ಏರ್ಫೋರ್ಸ್ ಕಂಟ್ರೋಲ್ನಲ್ಲಿವೆ. ಮಿಲಿಟರಿ ಮತ್ತು ಸಿವಿಲಿಯನ್ ವಿಮಾನಗಳೆರಡೂ ಇಲ್ಲಿ ಕೆಲಸ ಮಾಡ್ತವೆ. ಹೀಗಾಗಿ ದಿಢೀರಂತ ಈ 4 ಏರ್ಪೋರ್ಟ್ಗಳಲ್ಲಿ ಎಲ್ಲ ಒಂದೇ ಸಲ ಇಲ್ಲಿ ರಿಪೇರಿ ಕೆಲಸ ಅಂತ ಹೇಳಿ ಕ್ಲೋಸ್ ಮಾಡಿರೋದು ತುಂಬ ಜನರ ಹುಬ್ಬೇರಿಸ್ತಾ ಇದೆ. ಅಷ್ಟೇ ಅಲ್ಲ, ಭಾರತದ ವಾಯುಪಡೆ ಇಷ್ಟು ದಿನ ನಿಂತಿದ್ದ ತೇಜಸ್ ಫ್ಲೀಟನ್ನು ಮತ್ತೆ ಕಾರ್ಯಾಚರಣೆಗೆ ಇಳಿಸ್ತಾ ಇದೆ. ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅಂತ ಹೇಳಿ ತೇಜಸ್ ವಿಮಾನಗಳಿಗೆ ರೆಸ್ಟ್ ಕೊಟ್ಟಿದ್ರು. ಈಗ ವಿಮಾನಗಳ ಹಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದ್ದಾರೆ. ಈ ವಾರದಿಂದಲೇ 36 ವಿಮಾನಗಳನ್ನು ವಾಪಸ್ ಏರ್ ಫೋರ್ಸ್ಗೆ ಕರ್ಕೋತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ಕೆಣಕಬಹುದು, ಹಾಗೇನಾದರೂ ಮಾಡಿದ್ರೆ ಕಂಡು ಕೇಳರಿಯದ ಪೆಟ್ಟನ್ನು ಅವ್ರಿಗೆ ಕೊಡ್ತೀವಿ ನಾವು ಅಂತ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ಬಾಯಿಂದ ಹೇಳಿಕೆ ಬಂದಿದೆ. ಈ ನಡುವೆ ಭಾರತದ ನೌಕಾಪಡೆ ಮುಖ್ಯಸ್ಥರು ಕೂಡ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರನ್ನ ಪಾಕಿಸ್ತಾನಕ್ಕೆ ನೆನಪು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಾವು ಪಾಕ್ ಮೇಲೆ ದಾಳಿ ಮಾಡೋಕೆ ಕೆಲವೇ ನಿಮಿಷಗಳಷ್ಟೇ ಬಾಕಿ ಇದ್ವು, ಅಂದರೆ ನೇವಿಯವರು ಕೂಡ ದಾಳಿಗಿಳಿಯೋಕೆ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಪಾಕಿಸ್ತಾನ ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಮಾಡಿದ್ರಿಂದ ದಾಳಿ ನಿಲ್ಲಿಸಲಾಯಿತು ಅಂತ ನೇವಿ ಚೀಫ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಕ್ಷಣಕ್ಕೂ ಹೊಸ ತಿರುವನ್ನ ಪಡ್ಕೊಳ್ತಿರೋ ಗಲ್ಫ್ ಯುದ್ಧದಲ್ಲಿ ಈಗ ಅಮೆರಿಕ ಕಡೆಯಿಂದ ಸ್ಫೋಟಕ ಸುದ್ದಿ ಹೊರಬರ್ತಾ ಇದೆ. ಇರಾನ್ನ ಭೂಗತ ನೆಲೆಗಳಲ್ಲಿ ಬಚ್ಚಿಟ್ಟಿರೋ ಯುರೇನಿಯಂ ಅನ್ನ ಸೀಸ್ ಮಾಡೋಕೆ ಅಮೆರಿಕ ಬಿಗ್ ಪ್ಲಾನ್ ಮಾಡಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಈ ಯುರೇನಿಯಂ ಅಂದ್ರೆ ಅಣ್ವಸ್ತ್ರ ತಯಾರಿಕೆಗೆ ಬೇಕಾಗಿರೋ ಸಂಸ್ಕರಿಸಿದ ಯುರೇನಿಯಂ ಅನ್ನ, ಇದನ್ನ ಮುಟ್ಟುಗೋಲು ಹಾಕೊಳ್ಳೋಕೆ ಟ್ರಂಪ್ ಮನಸ್ಸು ಮಾಡಿದ್ದಾರೆ. ಈಗ ಆಲ್ರೆಡಿ ಅಮೆರಿಕದ ಮಿಲಿಟರಿ ಇದಕ್ಕೆ ತಯಾರಿ ಕೂಡ ಶುರು ಮಾಡಿದೆ. ಇರಾನ್ ಒಳಗಡೆ ಏಕಕಾಲಕ್ಕೆ ಸಾವಿರಾರು ಸೈನಿಕರನ್ನು ನುಗ್ಗಿಸೋಕೆ ಪ್ಲಾನ್ ಮಾಡಿದ್ದಾರೆ. ಈ ಆಪರೇಷನ್ ಅಲ್ಲಿ ಇರಾನ್ನ ಇಸ್ಫಹಾನ್ ಮತ್ತು ನತಾನ್ಸ್ ಅಣು ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಹಿಂದೆ ಇಸ್ರೇಲ್, ಅಮೆರಿಕ ಇವುಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಯುರೇನಿಯಂ ಅಲ್ಲಿನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿತ್ತು. ಸೊ ಅದನ್ನು ಹೊರತೆಗೆಯೋದಷ್ಟು ಈಸಿ ಇಲ್ಲ. ಹೀಗಾಗಿ ಕಮಾಂಡೋಗಳನ್ನು ಇಳಿಸಿ ಆಪರೇಷನ್ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಈ ಬಗ್ಗೆ ಅಮೆರಿಕದ ಮಾಜಿ ಸ್ಪೆಷಲ್ ಆಪರೇಟರ್ ಒಬ್ಬರು ಮಾತನಾಡಿದ್ದಾರೆ. ಬಹಳ ನಿಧಾನ, ಸೂಕ್ಷ್ಮ ಮತ್ತು ಅಷ್ಟೇ ಡೆಡ್ಲಿ ಆಪರೇಷನ್ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಮಾಜಿ ರಕ್ಷಣಾ ಅಧಿಕಾರಿ ಈ ಮಿಷನ್ ಬಗ್ಗೆ ಹೇಳ್ತಾ, ಇದೇನು ಕಾರ್ ಖರೀದಿ ಮಾಡಿದಷ್ಟು ಈಸಿ ಅಲ್ಲ, ಇಡೀ ಫ್ಯಾಕ್ಟರಿಯನ್ನೇ ಎತ್ಕೊಂಡು ಬರುವಷ್ಟು ಕಷ್ಟ ಇದೆ ಇದು ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ನಿವೃತ್ತ ಜನರಲ್ ಜೋಸೆಫ್ ಓಟೆಲ್ ಕೂಡ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನಿಂದ ಯುರೇನಿಯಂ ಅನ್ನ ಎತ್ಕೊಂಡ್ಬರೋಕೆ ಅಮೆರಿಕ ಸೇನೆ ಹೇಳಿದ್ರೆ ಅದರಲ್ಲಿ ಹೆವಿ ರಿಸ್ಕ್ ಇದೆ.
ಇದರ ಬದಲು ಕದನ ವಿರಾಮ ಘೋಷಿಸಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಅಧಿಕಾರಿಗಳ ಮೂಲಕ ಯುರೇನಿಯಂ ಅನ್ನ ಹೊರತೆಗೆಸೋದು ಸೇಫ್ ಅಂತ ಹೇಳಿದ್ದಾರೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಯುದ್ಧ ಶುರು ಆದಾಗಿನಿಂದ ಇಲ್ಲಿವರೆಗೆ ಇರಾನ್ನಿಂದ 1200ಕ್ಕೂ ಅಧಿಕ ಭಾರತೀಯರನ್ನ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಮೂಲಕ ಸೇಫ್ ಆಗಿ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಮಾತನಾಡೋಕೆ ಬ್ರಿಟನ್ ಭಾರತಕ್ಕೆ ಆಹ್ವಾನ ಕೊಟ್ಟಿದೆ. ಭಾರತದ ಪರವಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ವರ್ಚುವಲ್ ಆಗಿ ಪಾಲ್ಗೊಳ್ತಾ ಇದ್ದಾರೆ. ಫೆಬ್ರವರಿ 28ರಿಂದ ಇದುವರೆಗೂ 6 ಹಡಗುಗಳು ಹಾರ್ಮುಜ್ ದಾಟಿ ಭಾರತಕ್ಕೆ ಬಂದಿವೆ ಅಷ್ಟೇ ಇಡೀ ತಿಂಗಳಲ್ಲಿ. ಹಾಗೆ ಇಲ್ಲಿವರೆಗೂ ಈ ಘರ್ಷಣೆಯಿಂದ 8 ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಟೋಲ್ ಕಟ್ಟೋ ವಿಚಾರವಾಗಿ ಇರಾನ್ ಜೊತೆ ಯಾವುದೇ ಡಿಸ್ಕಷನ್ ಆಗಿಲ್ಲ. ಇರಾನ್ನ ಚಬಹಾರ್ ಬಂದರ್ನಲ್ಲಿ ಪರಿಸ್ಥಿತಿ ಸೇಮ್ ಇದೆ. ಅಮೆರಿಕದ ಸ್ಯಾಂಕ್ಷನ್ ವೇವರ್ ಜಾರಿಯಲ್ಲಿದೆ. ಬಾಂಗ್ಲಾ ಮತ್ತು ಶ್ರೀಲಂಕಾದ ಎನರ್ಜಿ ರಿಕ್ವೈರ್ಮೆಂಟ್ಗಳಿಗೆ ಭಾರತ ಸಪೋರ್ಟ್ ಮಾಡಿದೆ. ಮಾಲ್ಡೀವ್ಸ್ ಕೂಡ ಇಂಧನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಸದ್ಯ ತೈಲ ಪೂರೈಕೆ ವಿಚಾರವಾಗಿ ಭಾರತ ನೇಪಾಳ, ಭೂತಾನ್, ಸೆಷಲ್ಸ್ ಮತ್ತು ಮಾರಿಷಸ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸೈನಿಕರ ಮೇಲಿನ ದಾಳಿಯನ್ನು ಭಾರತ ಖಂಡಿಸುತ್ತೆ. ಭಾರತ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಮಿಷನ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ ಅಂತಾನೂ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಇಲ್ಲೆಲ್ಲ ಪ್ರವಾಸ ಹೋಗಿ ಬರಬೇಕು ಅಂತ ಇದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಇರಾನ್ನ IRGC ತನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಡಿಯಲ್ಲಿ 90ನೇ ಬಾರಿಗೆ ದಾಳಿ ಮಾಡಿದೆ. ಮಿಡಲ್ ಈಸ್ಟ್ ನಲ್ಲಿರುವ ಅಮೆರಿಕದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಇಂಡಸ್ಟ್ರಿಗಳನ್ನ ಟಾರ್ಗೆಟ್ ಮಾಡಿದೆ. ಮುಖ್ಯವಾಗಿ ಬಹರೇನ್ ನಲ್ಲಿರುವ ಅಮೆರಿಕದ ಅಲ್ಯೂಮಿನಿಯಂ ಫ್ಯಾಕ್ಟರಿಗಳು, ಇಸ್ರೇಲ್ನ ರಫೇಲ್ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಟಾರ್ಗೆಟ್ ಮಾಡಿದೆ. ಇದರಲ್ಲಿ ಡಜನ್ ಗಟ್ಟಲೆ ಅಮೆರಿಕನ್ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಹೇಳ್ಕೊಂಡಿದೆ. ಮುಂದೆ ಇರಾನ್ನ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿದ್ರೆ ಇದಕ್ಕಿಂತಲೂ ಭೀಕರವಾಗಿ ಹೊಡಿತೀವಿ ಅಂತ IRGC ವಾರ್ನಿಂಗ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕ ಏನಾದರೂ ಭೂ ದಾಳಿ ಮಾಡೋಕೆ, ನೆಲಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟರೆ ಇರಾನ್ನಲ್ಲಿ ಬರೋಬ್ಬರಿ 70 ಲಕ್ಷ ಇರಾನಿಯನ್ನರು ರೆಡಿ ಇದ್ದೀವಿ, 1 ವಾರದಲ್ಲೇ ಅವರೆಲ್ಲ ನಿಮ್ಮ ಮುಂದೆ ನಿಲ್ತಾರೆ ಅಂತ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸದ್ಯದ ಮಾಹಿತಿ ಪ್ರಕಾರ ಇರಾನ್ ಒಳಗಡೆ ಅಲ್ಲಿನ ಸೇನೆ ಭಾರೀ ಕ್ಯಾಂಪೇನ್ ನಡೆಸ್ತಾ ಇದೆ. ಸ್ಟೇಟ್ ಮೀಡಿಯಾ ಹಾಗೂ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕ ರಿಟೈರ್ಡ್ ಯೋಧರಿಗೂ ಮತ್ತೆ ಯುದ್ಧಕ್ಕೆ ಬರುವಂತೆ ಕರೆ ಕೊಟ್ಟಿದೆ. ಯುವಕರನ್ನು ಈ ತರ ಯುದ್ಧಕ್ಕೆ ಎಳ್ಕೊಂಡ್ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇರಾನಿಂದ ಬರ್ತಾ ಇದೆ. ಇತ್ತ UAE ಮೇಲೆ ಇರಾನ್ ಮತ್ತೆ ಭಾರಿ ದಾಳಿ ಮಾಡಿದೆ. ಒಂದೇ ಸಲ ಬರೋಬ್ಬರಿ 19 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 26 ಡ್ರೋನ್ಗಳನ್ನು ಹಾರಿಸಿದೆ. ಇದನ್ನೆಲ್ಲ UAE ಸೇನೆ ಹೊಡೆದು ಹಾಕಿದೆ. ಈ ಮೂಲಕ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಒಟ್ಟು 457 ಬ್ಯಾಲಿಸ್ಟಿಕ್ ಮಿಸೈಲ್, 19 ಕ್ರೂಸ್ ಮಿಸೈಲ್ ಹಾಗೂ 2038 ಡ್ರೋನ್ಗಳನ್ನು UAE ಮೇಲೆ ಹಾರಿಸಲಾಗಿದೆ. ಇಸ್ರೇಲ್ಗಿಂತ ಹೆಚ್ಚು ಕಮ್ಮಿ ಡಬಲ್ ದಾಳಿಗಳು UAE ಮೇಲೆ ಆಗಿದೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ನಲ್ಲಿ ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ರಾಜಧಾನಿ ಟೆಹರಾನ್ ಪಶ್ಚಿಮ ಭಾಗದಲ್ಲಿರೋ ಕರಾಜ್ ನಗರಕ್ಕೆ ಕನೆಕ್ಟ್ ಆಗೋ ಪ್ರಮುಖ ಹೈವೇ ಬ್ರಿಡ್ಜ್ ಮೇಲೆ ಸ್ಫೋಟಕ ಸುರಿಸಿದ್ದಾರೆ. B1 ಅಂತ ಕರೆಯಲ್ಪಡೋ ಈ ಬ್ರಿಡ್ಜ್ ಇಡೀ ಮಿಡಲ್ ಈಸ್ಟ್ ನಲ್ಲಿ ಅತಿ ಎತ್ತರದ ಬ್ರಿಡ್ಜ್ ಇದು. ಈ ವರ್ಷದ ಆರಂಭದಲ್ಲಷ್ಟೇ ಉದ್ಘಾಟನೆಯಾಗಿತ್ತು. ಇರಾನ್ನ ನ್ಯೂಸ್ ಏಜೆನ್ಸಿ ಕೊಟ್ಟಿರೋ ಮಾಹಿತಿಯಲ್ಲಿ ಈ ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿವೆ. ಹಾಗೆ ಕರಾಜ್ ನಗರದ ಬೇರೆ ಬೇರೆ ಏರಿಯಾಗಳನ್ನ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿವೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇನ್ನು ಕತಾರ್ ಮೇಲೆ ಇರಾನ್ ತನ್ನ ದಾಳಿ ಜಾಸ್ತಿ ಮಾಡಿದೆ. ಇದರ ವಿರುದ್ಧ ಕತಾರ್ ವಿಶ್ವಸಂಸ್ಥೆ ಮೆಟ್ಟಿಲೇರಿದೆ. UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ಗೆ ಪತ್ರ ಬರೆದು ಇರಾನ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಈ ದಾಳಿಗಳಿಗೆ ವಾಪಸ್ ತಿರುಗೇಟು ಕೊಡೋ ಹಕ್ಕು ನಮಗೂ ಇದೆ ಅಂತ ಕತಾರ್ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದೆ. ಏನೋ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸೇನೆ ಬಳಸಿ ಬಲವಂತವಾಗಿ ಹಾರ್ಮುಜ್ ಓಪನ್ ಮಾಡೋದು ಸಾಧ್ಯವಿಲ್ಲದೆ ಇರೋ ಮಾತು. ಈ ತರಹದ ಮಿಲಿಟರಿ ಆಪರೇಷನ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಅಲ್ಲಿ ಓಡಾಡೋ ಹಡಗುಗಳಿಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿಂದ ರಿಸ್ಕ್ ಇರುತ್ತೆ. ಜಾಗತಿಕ ವ್ಯಾಪಾರಕ್ಕೆ ಹಾರ್ಮುಜ್ ಮಾರ್ಗ ಬಹಳ ಮುಖ್ಯ, ಹೌದು, ಆದ್ರೆ ಇದನ್ನ ಇರಾನ್ ಜೊತೆಗಿನ ಮಾತುಕತೆ ಮೂಲಕ ಮಾತ್ರ ಓಪನ್ ಮಾಡಕ್ ಆಗತ್ತೆ. ಅದೇ ನಮ್ಮ ನಿಲುವು. ಯುದ್ಧ ನಿಂತ ಮೇಲೆ ಸೇಫ್ ಆಗಿ ಹಡಗುಗಳ ಓಡಾಟ ಶುರು ಮಾಡೋಕೆ ನಾವು ಹೆಲ್ಪ್ ಮಾಡ್ತೀವಿ. ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಒಂದು ಒಕ್ಕೂಟ ಮಾಡ್ತಾ ಇದೀವಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಟ್ರಂಪ್ಗೂ ಕೂಡ ಚಾಟಿ ಬೀಸಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ತಾವೇ ಏಕಾಏಕಿ ನಿರ್ಧಾರ ಮಾಡಿಕೊಂಡು ಯುದ್ಧಕ್ಕೆ ಹೋಗಿರೋದು, ಈಗ ಸಹಾಯ ಮಾಡ್ತಿಲ್ಲ ಅಂತ ನಮಗೆ ಹೇಳಿದ್ರೆ ಸರಿಯಲ್ಲ, ನಮಗೆ ಆದಷ್ಟು ಬೇಗ ಶಾಂತಿ ಬೇಕು ಅಷ್ಟೇ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಆದ್ರೆ ಇದೇ ಮ್ಯಾಕ್ರಾನ್ ವಿರುದ್ಧ ಟ್ರಂಪ್ ವಿಚಿತ್ರವಾಗಿ ಟೀಕೆ ಮಾಡಿದ್ದಾರೆ, ವೈಯಕ್ತಿಕ ನಿಂದನೆ ಮಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ರನ್ನ ಅವರ ಹೆಂಡತಿ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಮ್ಯಾಕ್ರಾನ್ ತಮ್ಮ ಗಲ್ಲ ಅಂದ್ರೆ ಕಪಾಳದ ನೋವಿನಿಂದ ಇನ್ನೂ ಕೂಡ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದ್ರು ಅಂದ್ರೆ, ಕಳೆದ ಮೇನಲ್ಲಿ ಮ್ಯಾಕ್ರಾನ್ ವಿಯೆಟ್ನಾಂ ಪ್ರವಾಸದಲ್ಲಿದ್ದಾಗ ಅವರ 72 ವರ್ಷದ ಪತ್ನಿ ಬ್ರಿಗೆಟೆ, ಎಸ್ ಮ್ಯಾಕ್ರಾನ್ರ ಪತ್ನಿ, ಮ್ಯಾಕ್ರಾನ್ಗಿಂತ ಹಲವು ದಶಕ ಓಲ್ಡರ್ ಅವರು ವಿಮಾನದಲ್ಲಿ ಮ್ಯಾಕ್ರಾನ್ ಮುಖಕ್ಕೆ ಗುದ್ದಿದಂಗೆ ಆ ವಿಡಿಯೋ
ಕಂಡು ಬಂದಿತ್ತು, ವೈರಲ್ ಆಗಿತ್ತು ಅದು. ಆದ್ರೆ ಮ್ಯಾಕ್ರೋನ್ ನನಗೇನು ಹೆಂಡತಿ ಮುಖದ ಮೇಲೆ ಗುದ್ದಿಲ್ಲ, ಸುಳ್ಳು ಸುದ್ದಿ ಅಂತ ಹೇಳಿದ್ರು. ಆದ್ರೆ ಇದೇ ವಿಚಾರ ಇಟ್ಕೊಂಡು ಟ್ರಂಪ್ ಮ್ಯಾಕ್ರೋನ್ ರನ್ನ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಟ್ರಂಪ್ ಮ್ಯಾಕ್ರೋನ್ ರನ್ನ ಇಮಿಟೇಟ್ ಕೂಡ ಮಾಡಿದ್ದಾರೆ. ನಾನು ಹಾರ್ಮುಸ್ ಓಪನ್ ಮಾಡೋಕೆ ಬೋಟ್ ಕಳಿಸಿ ಅಂದೆ. ಆಗ ಮ್ಯಾಕ್ರೋನ್ ನೋ 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 ಡೊನಾಲ್ಡ್, ಈಗ ಸಹಾಯ ಮಾಡೋಕ್ಕೆ ಆಗಲ್ಲ, ಯುದ್ಧ ಗೆದ್ದ ಮೇಲೆ ಬೇಕಾದರೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು, ನೋಡು ಇಮ್ಯಾನ್ಯುಯಲ್, ಯುದ್ಧ ಗೆದ್ದ ಮೇಲೆ ನಿನ್ನ ಸಹಾಯ ನನಗೆ ಯಾಕೆ ಬೇಡ ಅಂತ ನಾನು ಹೇಳಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಈ ಮಟ್ಟಕ್ಕೆ ಹೋದ್ಮೇಲೆ, ಹೆಂಡತಿ ಹೆಸರೆಲ್ಲ ಹೇಳ್ಕೊಂಡ್ಮೇಲೆ ಮ್ಯಾಕ್ರಾನ್ ಸುಮ್ಮನಿರಲಿಲ್ಲ. ಅವ್ರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ರು. ಇಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲಿ ಟ್ರಂಪ್ ಈ ಥರ ಎಲ್ಲ ಮಾತಾಡೋದು ಚೆನ್ನಾಗಿ ಅನ್ಸಲ್ಲ. ಈ ಟೈಮ್ಗೆ ಸೂಟು ಆಗಲ್ಲ, ಯುದ್ಧ ನಡೀತಿದೆ ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಇಸ್ರೇಲ್ ಸೇನೆ ವಿರುದ್ಧ ಹಿಜ್ಬುಲ್ಲಾಗಳು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ. ಲೆಬನಾನ್ ಗಡಿ ಭಾಗದ ರಾಮಿಯಾ ಪಟ್ಟಣದ ಮೇಲೆ ಹಾರಾಡ್ತಾ ಇದ್ದ ಇಸ್ರೇಲ್ ಹೆಲಿಕಾಪ್ಟರ್ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಿದ್ದಾರೆ. ನಮ್ಮ ದಾಳಿ ಭೀತಿಯಿಂದ ಹೆಲಿಕಾಪ್ಟರ್ ಅಲ್ಲಿಂದ ಕಾಲ್ ಕಿತ್ತಿದೆ ಅಂತ ಹಿಜ್ಬುಲ್ಲಾಗಳು ಕ್ಲೇಮ್ ಮಾಡಿದ್ದಾರೆ. ಅಲ್ಲದೆ ಕೌಜಾ ಅನ್ನೋ ಗಡಿ ಗ್ರಾಮದ ಮನೆಯೊಂದರಲ್ಲಿ ಇಸ್ರೇಲ್ ಸೈನಿಕರು ಅಡಗಿದ್ರು. ಅದ್ರ ಮೇಲೆ ನಾವು ಗೈಡೆಡ್ ಮಿಸೈಲ್ ಮೂಲಕ ದಾಳಿ ಮಾಡಿದ್ದೀವಿ. ಉತ್ತರ ಇಸ್ರೇಲ್ನ ಮೆಟುಲಾ ಸೆಟಲ್ಮೆಂಟ್ ಮೇಲೂ ಕೂಡ ರಾಕೆಟ್ ದಾಳಿ ಮಾಡಿದ್ದೀವಿ ಅಂತ ಹಿಜ್ಬುಲ್ಲಾ ಘೋಷಿಸಿದೆ. ಇನ್ನು ಇಸ್ರೇಲ್ನ ನಿರಂತರ ದಾಳಿಗಳಿಂದ ಲೆಬನಾನ್ನ ಪರಿಸ್ಥಿತಿ ಅತ್ಯಂತ ಗಂಭೀರ ಹಂತಕ್ಕೆ ಹೋಗಿದೆ ಅಂತ ಅಲ್ಲಿನ ಲೆಬನಾನ್ನ ಪ್ರಧಾನಿನೇ ಹೇಳಿದ್ದಾರೆ, ನವಾಫ್ ಸಲಾಮ್. ಇಸ್ರೇಲ್ ಲೆಬನಾನ್ನ ದಕ್ಷಿಣ ಭಾಗದ ಮೇಲೆ ದಾಳಿ ಮಾಡೋದನ್ನ ಮುಂದುವರೆಸಿದೆ. ಇದರಿಂದ ಅಲ್ಲಿನ ಜನರೆಲ್ಲ ಮನೆ ಬಿಟ್ಟು ಹೋಗ್ತಿದ್ದಾರೆ. ಈಗ ಆಲ್ರೆಡಿ 10 ಲಕ್ಷಕ್ಕೂ ಅಧಿಕ ಜನ ನಿರಾಶ್ರಿತರಾಗಿದ್ದಾರೆ. ತಮಗೂ ಈ ಯುದ್ಧಕ್ಕೂ ಸಂಬಂಧವೇ ಇಲ್ಲದೆ ಇದ್ರೂ ಕೂಡ ಈ ಬಡ ಜನ ಯುದ್ಧದ ಬಲಿಪಶುಗಳಾಗಿದ್ದಾರೆ ಅಂತ ಸಲಾಂ ಹೇಳಿದ್ದಾರೆ. ಆದ್ರೆ ಇಷ್ಟೆಲ್ಲ ದಾಳಿ ಮಾಡಿದ್ರು ಕೂಡ ಕೆಲವರು ಮಾತ್ರ ದಕ್ಷಿಣ ಲೆಬನಾನ್ನ ಹಳ್ಳಿಗಳನ್ನ ಬಿಟ್ಟು ಹೋಗ್ತಾ ಇಲ್ಲ. ಆ ಧೈರ್ಯವಂತ ಜನರಿಗೆ ದೊಡ್ಡ ಸಲ್ಯೂಟ್, ಸಲಾಂ ಅಂತ ಈ ಲೆಬನಾನ್ನ ಪ್ರಧಾನಿ ನವಾಫ್ ಸಲಾಂ ಹೇಳಿದ್ದಾರೆ. ಏನೋ ಮಿಡಲ್ ಈಸ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ದಕ್ಷಿಣ ಭಾರತದ ಜನರಿಗೆ, ಅದರಲ್ಲೂ ಕೂಡ ಕರಾವಳಿ ಭಾಗದ ಮಂದಿಗೆ ಜಜೀರಾ ಏರ್ವೇಸ್ ಗುಡ್ ನ್ಯೂಸ್ ಕೊಟ್ಟಿದೆ. ಏಪ್ರಿಲ್ 8ರಿಂದ ಸೌದಿ ಅರೇಬಿಯಾದ ದಮ್ಮಂ ಮೂಲಕ ಕುವೈತ್ ಮತ್ತು ಮಂಗಳೂರು ನಡುವೆ ವಾರಕ್ಕೆ 2 ಬಾರಿ ವಿಶೇಷ ವಿಮಾನ ಸೇವೆ ಶುರುವಾಗ್ತಿದೆ. ಮಂಗಳೂರು ಮಾತ್ರವಲ್ಲದೆ ಕೋಯಿಕೋಡ್, ತಿರುಚನಾಪಳ್ಳಿ ಮತ್ತು ಕಣ್ಣೂರಿಗೂ ಕೂಡ ದಮ್ಮಂ ಮೂಲಕ ಜಜೀರಾ ಏರ್ವೇಸ್ ವಿಮಾನ ಸಂಚಾರ ನಡೆಸುತ್ತೆ. ಮಂಗಳೂರಿಗೆ ಪ್ರತಿ ಸೋಮವಾರ ಮತ್ತು ಗುರುವಾರ ವಿಮಾನಗಳು ಹಾರ್ತವೆ. ಇನ್ನು ಇರಾನ್ನಲ್ಲಿ ಯುದ್ಧದ ಡ್ಯಾಮೇಜ್ ನ ಅಪ್ಡೇಟೆಡ್ ನಂಬರ್ಸ್ ನೋಡೋದಾದ್ರೆ 1,13,000ಕ್ಕೂ ಅಧಿಕ ಮನೆಗಳು ಡ್ಯಾಮೇಜ್ ಆಗಿವೆ. 90,000ಕ್ಕೂ ಅಧಿಕ ಮನೆಗಳು, 21,000ಕ್ಕೂ ಅಧಿಕ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಧ್ವಂಸ ಆಗಿವೆ ಅಂತ ಇರಾನ್ನ ರೆಡ್ ಕ್ರೆಸೆಂಟ್ ಮಾಹಿತಿ ಕೊಟ್ಟಿದೆ. 760ಕ್ಕೂ ಅಧಿಕ ಎಜುಕೇಶನ್ ಸೆಂಟರ್ಗಳು ಕೂಡ ಇದರಲ್ಲಿ ಡ್ಯಾಮೇಜ್ ಆಗಿದ್ದಾವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮ್ಯೂಸಿಯಂಗಳು, ಇರಾನ್ನ ಅತ್ಯಂತ ಹಳೆ ಮಸೀದಿ ಮಸ್ಜಿದ್ ಎ ಜಾಮೆ, ಅದರ ಮೇಲೂ ಕೂಡ ದಾಳಿಯಾಗಿದೆ ಅಂತ ಹೇಳಿದೆ. ಇನ್ನು ತೈಲ ಇಲ್ಲದೆ ಬಾಂಗ್ಲಾದೇಶ ಬಾಯಿ ಕಳ್ಕೊಂಡು ಕೂತಿದೆ. ಗೂಡಲ್ಲಿರೋ ಮರಿಗಳು, ಹಕ್ಕಿ ಮರಿಗಳು ಬಾಯಿ ಕಳ್ಕೊಂಡು ಕಾಯ್ತಿರ್ತಾವಲ್ಲ, ಕಾಳು ಬಂದು ಬೀಳುತ್ತೆ ಅಂತ ಹೇಳಿ, ಆ ತರ ಕಾಯ್ತಾ ಇದೆ ಬಾಂಗ್ಲಾದೇಶ. ಅದಕ್ಕೀಗ ಇರಾನ್ ಕೂಡ ಪಾಪ ಹೋಗ್ಲಿ ಅಂತ ಹೇಳಿ 6 ತೈಲ ಟ್ಯಾಂಕರ್ಗಳನ್ನ ಬಾಂಗ್ಲಾದೇಶದ ತಗೊಂಡು ಹೋಗೋಕೆ ಈಗ ಅವಕಾಶ ಮಾಡಿಕೊಟ್ಟಿದೆ. ಬಾಂಗ್ಲಾ ನಮಗೆ ಫ್ರೆಂಡ್ಲಿ ಕಂಟ್ರಿ, ಅದಕ್ಕೆ ಬಿಡ್ತಾ ಇದೀವಿ ಅಂತ ಹೇಳಿ ಇರಾನ್ ಘೋಷಣೆ ಮಾಡಿದೆ. ಆದ್ರೂ ಕೂಡ ಅಮೆರಿಕ ಇಸ್ರೇಲ್ ಮಾಡಿರೋ ದಾಳಿಯನ್ನ ಇವ್ರ ಫ್ರೆಂಡ್ ಆಗಿದ್ರು ಕೂಡ ಖಂಡಿಸಲಿಲ್ಲ. ಅದಕ್ಕೆ ನಮಗೆ ಬೇಸರ ಇದೆ ಅಂತ ಕೂಡ ಇರಾನ್ ಹೇಳಿದೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಒಳಗಡೆ ದೊಡ್ಡ ಬೆಳವಣಿಗೆಯಾಗಿದೆ. ಪಕ್ಷದ ಯುವ ನಾಯಕ ರಾಘವ್ ಚಡ್ಡಾರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ರಿಮೂವ್ ಮಾಡಲಾಗಿದೆ. ಅವ್ರ ಜಾಗಕ್ಕೆ ಪಂಜಾಬ್ನ MP ಅಶೋಕ್ ಮಿತ್ತಲ್ ರನ್ನ ನೇಮಕ ಮಾಡಲಾಗಿದೆ. ಇನ್ನು ಮುಂದೆ ರಾಘವ್ ಚಡ್ಡಾಗೆ ಸಂಸತ್ನಲ್ಲಿ ಮಾತನಾಡೋಕೆ ಅವಕಾಶ ಕೊಡಬೇಡಿ ಅಂತ ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಸಚಿವಾಲಯಕ್ಕೆ ಲೆಟರ್ ಕೂಡ ಬರೆದಿದೆ. ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಮದ್ಯ ಹಗರಣದಿಂದ ಮುಕ್ತರಾದಾಗಲೂ ಕೂಡ ರಾಘವ್ ಚಡ್ಡಾ ಸೈಲೆಂಟ್ ಆಗಿದ್ರು. ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಪಕ್ಷದ ಹಲವು ಪ್ರಮುಖ ಕಾರ್ಯಕ್ರಮಗಳಿಗೂ ಗೈರು ಹಾಜರಾಗ್ತಾ ಇದ್ರು. ಹೀಗಾಗಿ ಪಕ್ಷದ ನಾಯಕರೊಂದಿಗೆ ಮುನಿಸ್ಕೊಂಡಿದ್ದಾರೆ ಅನ್ನೋ ಅನುಮಾನಗಳ ನಡುವೆ ಅವ್ರನ್ನೇಗ ರಿಮೂವ್ ಮಾಡಲಾಗಿದೆ ಹುದ್ದೆಯಿಂದ. ಬೆಂಗಳೂರಲ್ಲಿ ಫೇಕ್ IPL ಟಿಕೆಟ್ನ ಸ್ಕ್ಯಾಮ್ ನಡೀತಾ ಇದೆ. ಜನರಿಗೆ ಯಾವ್ಯಾವುದೋ ಫೇಕ್ ಟಿಕೆಟ್ ಕೊಟ್ಟು ಮೋಸ ಮಾಡಲಾಗ್ತಿದೆ. ಲಾಸ್ಟ್ RCB ಸನ್ರೈಸರ್ಸ್ ಮ್ಯಾಚ್ ವೇಳೆ ಕೂಡ ಹಾಗೆ ಆಗಿರೋ ಆರೋಪ ಇದೆ. ಹೀಗಾಗಿ ಏಪ್ರಿಲ್ 5ನೇ ತಾರೀಕು ನಡೆಯುವ RCB CSK ಮ್ಯಾಚ್ನ 1,500 ರೂಪಾಯಿ ಮೌಲ್ಯದ ಎಲ್ಲಾ ಟಿಕೆಟ್ಗಳನ್ನು ಬರೀ ಆನ್ಲೈನ್ ಮೂಲಕವೇ ಮಾರಾಟ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಏನು ಗುರುವಾರ ಭಾರತದ ಷೇರುಪೇಟೆ ಅಕ್ಷರಶಃ ಉಯ್ಯಾಲೆಯಾಡಿದೆ. ಆರಂಭದಲ್ಲಿ ಭಾರಿ ಕುಸಿತ ಕಂಡು ದಿನದ ಅಂತ್ಯಕ್ಕೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ಸೆನ್ಸೆಕ್ಸ್ 185 ಪಾಯಿಂಟ್ಸ್ ಅಥವಾ 0.25% ಹೆಚ್ಚಾಗಿ 73,319ಕ್ಕೆ ತಲುಪಿದೆ. ನಿಫ್ಟಿ 33 ಪಾಯಿಂಟ್ಸ್ ಅಥವಾ 0.15% ಜಂಪ್ ಆಗಿ 22,713ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.24% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.05% ಜಂಪ್ ಆಗಿದೆ. ಅರ್ಲಿ ಟ್ರೇಡಿಂಗ್ ನಲ್ಲಿ ಸೆನ್ಸೆಕ್ಸ್ 1,400 ಪಾಯಿಂಟ್ಸ್ಗೂ ಅಧಿಕ ಅಥವಾ 2% ವರೆಗೆ ಬಿದ್ದಿತ್ತು. ಇತ್ತ ನಿಫ್ಟಿ 445 ಪಾಯಿಂಟ್ಸ್ ಅಥವಾ 2% ವರೆಗೂ
ವರೆಗೂ ಕೂಡ ಡೌನ್ ಆಗಿತ್ತು. BSE ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡಸ್ಸಸ್ 3% ತನಕ ಬಿದ್ದು ಹೋಗಿದ್ವು. ಆದ್ರೆ ಅನಂತರ ಇದ್ದಕ್ಕಿದ್ದ ಹಾಗೆ ಮಾರ್ಕೆಟ್ ಎಂಡ್ ನಲ್ಲಿ ಚೇತರಿಕೆ ಕಂಡು ಬಂತು. ಅದರಲ್ಲೂ ಕೂಡ ರೂಪಾಯಿ ಮೌಲ್ಯ ಭಾರಿ ಚೇತರಿಕೆ ಕಂಡಿದೆ. 156 ಪೈಸೆ ಜಂಪ್ ಆಗಿ 93 ರೂಪಾಯಿ 14 ಪೈಸೆಗೆ ತಲುಪಿದೆ. ಯಾಕಂದ್ರೆ RBI ಮಧ್ಯಪ್ರವೇಶ ಮಾಡಿತ್ತಲ್ಲ, ಬ್ಯಾಂಕ್ಗಳು ಆನ್ ಶೋರ್ ಫಾರ್ವರ್ಡ್ ಮಾರ್ಕೆಟ್ ನಲ್ಲಿ ಇಟ್ಟುಕೊಳ್ಳಬಹುದಾದ ನೆಟ್ ಓಪನ್ ಪೊಸಿಷನ್ ಅದರ ಮೇಲೆ ನಿಯಂತ್ರಣ ಹೇರಿತ್ತು RBI. ಹೀಗಾಗಿ ರೂಪಾಯಿ ಮೌಲ್ಯ ಮತ್ತೆ ರೀಬೌಂಡ್ ಆಗಿದೆ. ಹಾಗೆ ಬ್ಯಾಂಕಿಂಗ್ ಮತ್ತು IT ವಲಯದಲ್ಲಿ ಅಂದ್ರೆ HDFC ಬ್ಯಾಂಕ್, ಇನ್ಫೋಸಿಸ್, HCL, TCS, ICICI ಬ್ಯಾಂಕ್, ಟೆಕ್ ಮಹೀಂದ್ರಾ ಷೇರುಗಳಲ್ಲೂ ಕೂಡ ಜೋರಾಗಿ ಬೈಯಿಂಗ್ ಆಯಿತು. ಏಪ್ರಿಲ್ 9ಕ್ಕೆ TCS ತನ್ನ 4ನೇ ತ್ರೈಮಾಸಿಕದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ. ಏಪ್ರಿಲ್ 18ಕ್ಕೆ HDFC ಮತ್ತು ICICI ಬ್ಯಾಂಕ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಇವೆಲ್ಲ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿತು. ಇನ್ನು ಏಷ್ಯನ್ ಪೇಂಟ್ಸ್, ಎಟರ್ನಲ್, ಸನ್ ಫಾರ್ಮಾ, NTPC ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ ನಲ್ಲಿದ್ವು. HCL, ಟೆಕ್ ಮಹೀಂದ್ರಾ, ಇನ್ಫೋಸಿಸ್, TCS ಮತ್ತು HDFC ಬ್ಯಾಂಕ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,245 ರೂಪಾಯಿ ಕಮ್ಮಿಯಾಗಿ 1,46,608 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,891 ರೂಪಾಯಿ ಕಮ್ಮಿಯಾಗಿ 1,34,290 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 12,023 ರೂಪಾಯಿ ಕಮ್ಮಿಯಾಗಿ 2,27,813 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.